ನಿನ್ನ ಯಾರ ಸ್ಥಿತಿಗೆ ತಂದಿತ್ತು? ಭದ್ರ ಸುಮ್ಮನೆ ಬಿಡ್ಬೇಡ ಆಂಟನಿ. ಇನ್ಮೇಲೆ ನನ್ನ ಹೆಂಡತಿ, ನನ್ನ ಮಗು ಚಂದ್ರನ ಕೊಲೆ ಮಾಡಿಸಿದ್ಯಾರು? ನೀವಿಲ್ಲಿ? ಎಸ್, ನಾನೇ ಇಲ್ಲಿವರೆಗೆ ಬರ್ಬೇಕಾಯ್ತು. ಯಾಕೆಂದ್ರೆ ನಿಮ್ ತಂದೆ ಅಂತ ದೊಡ್ಡ ಮನುಷ್ಯರು ನಮ್ಮನ್ನ ಹುಡ್ಕೊಂಡ್ಬಂದು ಒಪ್ಕೊಳ್ಳಲ್ವಲ್ಲ. ಯಾಕೆ ಒಪ್ಕೊಳ್ಳಲ್ಲ? ಖಂಡಿತ ಒಪ್ಕೋತಾರೆ. ನಮ್ಮ ಮದುವೆ ಬಗ್ಗೆ ನಮ್ ತಂದೆ ಹತ್ರ ಆಗ್ಲೇ ಮಾತಾಡಿದ್ದೀನಿ. ನಾನ್ ಬಂದಿದ್ದು ನಮ್ ಬಗ್ಗೆ ಮಾತಾಡಕ್ಕಲ್ಲ, ನಿಮ್ ತಂದೆನ ಒದ್ದು ಎಳ್ಕೊಂಡು ಹೋಗಿ ಜೈಲ್ಗೆ ಹಾಕಕ್ಕೆ. ವಾಟ್? ರಿಯಲಿ? ಕಾರಣ ಏನು ಅಂತ ಕೇಳಬಹುದಾ ಇನ್ಸ್ಪೆಕ್ಟರ್? ಕಚ್ಚು ಹುಚ್ಚು ನಾಯಿಗಳಿಗೆಲ್ಲ ಕಾರಣ ಹೇಳ್ಕೊಂಡು ತಿರ್ಗೋನಲ್ಲ ಈ ಆಂಟನಿ. ಒಳ್ಳೆ ಮಾತಿನಿಂದ ಸರೆಂಡರ್ ಆಗು, ಇಲ್ಲ ನಿನ್ನ ಮೈ ಕೈ ಮೂಳೆನ ಆರ್ಸಕ್ಕೆ ನಿನ್ನ ಮಗಳ ಸ್ಮಶಾನಕ್ಕೆ ಹೋಗ್ಬೇಕಾಗತ್ತೆ. ಕಾರಣನೇ ಇಲ್ಲದೆ ಅರ್ಥ ಇರೋ ನಿನ್ನಂತವರ ಬಾಯಿ ಮುಚ್ಚೋದು ಹೇಗೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಚಿಟಿಕೆ ಹೊಡೆದ್ರೆ ನಿನ್ನನ್ನ ನೀರು ನೆರಳು ಇಲ್ಲದೆ ಇರೋ ಊರಿಗೆ ಹಾರಿಸ್ಬಿಡಬಲ್ಲೆ. ಹುಷಾರ್. ಅಷ್ಟು ಸುಲಭವಾಗಿ ನನ್ನ ಬಾಯಿ ಮುಚ್ಚಕ್ಕೆ ನಾನ್ ನಿನ್ ಫ್ಯಾಕ್ಟರಿ ಯೂನಿಯನ್ ಲೀಡರ್ ಅಲ್ಲ ಮಿಸ್ಟರ್ ದಯಾನಂದ್. ಚಂದ್ರನ್ ಕೊಲ್ಲಕ್ಕೆ ನೀನ್ ಕಳಿಸಿದ ನಿನ್ ಸಾಕಿದ್ ನಾಯ್ ಭದ್ರ ನಿನ್ ಬಗ್ಗೆ ಹೇಳಿಕೆ ಕೊಟ್ಟು ಈ ಬೊಗಳಕ್ಕೂ ಆಗದೆ ಬಾಲ ಮುದ್ರಕೊಂಡು ಮೂಲೆಗೆ ಬಿದ್ದಿದ್ದಾನೆ. ಇನ್ ನಿನ್ ಬಾಲ ಕತ್ತರಿಸೋದೊಂದೇ ಬಾಯಿ. ಈಗ ನಿನ್ ಬಾಯಿ ಬಿಟ್ರೆ ನಿನ್ ನಾಲ್ಗೆ ಮೇಲೆ ಬೀಳೋದು ಸಕ್ಕರೆ ಎಲ್ಲ ಕಾದ್ ಸಲಾಕಿ. ನಿನ್ ಚಿಟಿಕೆಗೆ ನಾನ್ ಹಾರೋಗೋದನ್ನ ನಿನ್ನ ಏರೋಪ್ಲೇನ್ ಹಚ್ಚಿ ನಿನಗೆ ತೋರಿಸ್ತೀನಿ. ಆಂಟನಿ, ಏನಿದೆಲ್ಲ? ಬಿಟ್ಬಿಡಿ ಅವ್ರನ್ನ. ನನ್ನ ಹಿಡ್ತಾ ಉಡದ ಹಿಡ್ತಾ ಈಗ್ಲೂ ಹೇಳ್ತಾ ಇದ್ದೀನಿ, ಮರ್ಯಾದೆಯಾಗಿ ನನ್ ಜೊತೆ ಬಂದ್ರೆ ಜೀಪಲ್ ಕರ್ಕೊಂಡು ಹೋಗ್ತೀನಿ, ಇಲ್ಲ ಕೈ ಕೋಳ ಹಾಕಿ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡ್ತಾ ಹೇಳ್ಕೊಂಡು ಹೋಗ್ತೀನಿ. ಯು ಬಾಸ್ಟರ್ಡ್! ಹೌ ಡೇರ್ ಯು ಕಾಲ್ ಅ ಪೊಲೀಸ್ ಆಫೀಸರ್ ಬಾಸ್ಟರ್ಡ್? ಯು ಬಾಸ್ಟರ್ಡ್! ಆಂಟನಿ, ಆಂಟನಿ, ಡ್ಯಾಡಿನ್ ಬಿಟ್ಬಿಡಿ. ಅಯ್ಯೋ, ಇಷ್ಟಕ್ಕೆಲ್ಲ ಯಾಕೆ ಕಳ್ತೀರಾ ಶಿವನಿಯವರೇ? ನಿಮ್ ತಂದೆ ಗೊತ್ತಿದ್ರು ಮಿನಿಸ್ಟರ್ ಇಲ್ಲ, ಸುಮ್ಗೆ ಒಂದ್ ಫೋನ್ ಮಾಡಿ ಅರ್ಧ ಗಂಟೆಗೆ ಮನೆಗೆ ವಾಪಸ್ ಬರ್ತಾರೆ ನೋಡಿ. ಆಂಟನಿ ಹೇಳದ್ ನೋಡಿದ್ರೆ ನಮ್ ಡ್ಯಾಡಿ ಏನೋ ಅಪರಾಧ ಮಾಡಿರ್ಬೇಕು.
ಅಯ್ಯೋ 24 ಗಂಟೆ ನಿಮ್ ತಂದೆ ಜೊತೆಗಿರೋ ನನಗ್ ಗೊತ್ತಿಲ್ವೇ? ಅವ್ರಿಗೇನು ತಿಳಿದವರು, ಹಸು ಅಂತವ್ರು ಅಂತ. ಇದ್ರಲ್ಲಿ ಯಾರ್ದೋ ಪಿತೂರಿ ಇದೆ. ಮೊದಲು ಫೋನ್ ಮಾಡಿ. ಹೋಗಿ. ಹಲೋ, ಹಿಯರ್, ಟೇಕ್ ದಿಸ್. ಏನ್ ಸರ್ ಇದು? ಟ್ರಾನ್ಸ್ಫರ್ ಆರ್ಡರ್. ಆಂಟನಿ, ಏನ್ ಹೇಳ್ತಿದ್ದೀರಿ ನೀವು? ವಾತ್ಸಲ್ಯ ಕಟ್ಟು ಬಿದ್ದು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನನ್ ಜೊತೆ ಕಣ್ಣ ಮುಚ್ಚಲೆ ಆಡ್ತಾ ನೀನ್ ಕಾನೂನು ಕಣ್ಣಿಗೆ ಮಣ್ಣೆರ್ಚಿದ ದುರಂತದ ಬಗ್ಗೆ. ಏನು? ನಾನು ಕಾನೂನು ಕಣ್ಣಿಗೆ ಮಣ್ಣೆರ್ಚಿದಿನ? ಹೌದು, ನಿನ್ನಿಂದ ನನಗೆ ಸಿಕ್ಕಿರೋ ಈಗ ನಿನ್ ಕೈಯಲ್ಲಿರೋ ಟ್ರಾನ್ಸ್ಫರ್ ಆರ್ಡರ್ ಅದಕ್ಕೆ ಸಾಕ್ಷಿ. ಶಿಸ್ತು, ನೀತಿ, ನಿಯಮ, ಕಾನೂನು ಕಟ್ಲೆಗಳು ಯಾವ ಕೆಟ್ಟ ಚರಂಡಿಲಿ ಕೊಚ್ಕೊಂಡೋದ್ರೂ ಪರವಾಗಿಲ್ಲ, ಅನ್ಯಾಯ ಮಾಡಿದ ವ್ಯಕ್ತಿ ನನಗೆ ಬೇಕೇ ಬೇಕು ಅಂತ ನೀನ್ ಹಠ ಹಿಡಿದಿದ್ದಕ್ಕೆ ಈ ಸಮಾಜದ ಬೆನ್ನೆಲುಬಾಗಿರೋ ಸೋಕಾಲ್ಡ್ ಗಣ್ಯ ವ್ಯಕ್ತಿಗಳು ಒಬ್ಬ ನಿಷ್ಠಾವಂತ ಪೊಲೀಸ್ ಆಫೀಸರ್ ಮುಖಕ್ಕೆ ಚಪ್ಪಲಿ ಹೊಡೆದಾಗೆ ಕೊಟ್ಟಿರೋ ಪ್ರಶಸ್ತಿ ಪತ್ರ ಇದು. ಅಂಡ್ ಯೋರ್ ಲಾಸ್ಟ್ ಲವ್ ಲೆಟರ್. ಇಲ್ಲ ಅಂತಾನೆ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ನಮ್ ತಂದೆನ ಉಳಿಸ್ಕೊಳ್ಳೋಕೋಸ್ಕರ ಗಾಬರಿಯಲ್ಲಿ ಮಿನಿಸ್ಟರ್ ಫೋನ್ ಮಾಡಿದ್ ನಿಜ. ಆದ್ರೆ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಿ ಅಂತ ಮಾತ್ರ ನಾನು ಖಂಡಿತ ಹೇಳಿಲ್ಲ. ದೊಡ್ಡ ಜನ ಹೇಳಲ್ಲ ಮೇಡಮ್, ಸನ್ನೆ ಮಾಡ್ತಾರೆ ಅಷ್ಟೇ. ಅಯ್ಯೋ, ನಾನೇನು ಮಾಡ್ಲಿಲ್ಲ ಅಂತಾನೆ. ಮಗಳಾಗಿ ನನ್ ತಂದೆನ ಉಳಿಸ್ಕೊಳ್ಳೋ ಪ್ರಯತ್ನ ಪಟ್ಟೆ ಅಷ್ಟೇ. ನೀವು ಕಾಪಾಡಿದ್ದು ನಿಮ್ ತಂದೆನ ಅಲ್ಲ, ಒಬ್ಬ ಕೊಲೆಗಾರನ ಬೆನ್ನೆಲುಬನ್ನ, ಒಬ್ಬ ಅಪರಾಧಿನ. ಹಾಗಂತ ನೀವ್ ಹೇಳ್ತಿದ್ದೀರಾ, ಆದ್ರೆ ಅವ್ರ ನಿರಪರಾಧಿ ಅಂತ ನಿಮ್ ಪೊಲೀಸ್ನವರೇ ಬಿಟ್ಟಿದಾರಲ್ಲ. ಇನ್ನೇನು, ನಿಮ್ ತಂದೆನ ಉಳಿಸ್ಕೊಂಡ್ಬಿಟ್ರಲ್ಲ, ಸಂತೋಷವಾಗಿರಿ. ನಿಮ್ಮನ್ ಬಿಟ್ಟು ನಾನ್ ಹೇಗ್ ಸಂತೋಷವಾಗಿರ್ಲಿ ಅಂತೀನಿ. ಸಂಕಟ ಪಡ್ತೇನಷ್ಟೇ. ಈಗ ನೀವು ನನ್ನನ್ನು ಕಳ್ಕೊಂಡು ಸಂಕಟ ಪಡೋದು ಕ್ಷಣಿಕ ಅಷ್ಟೇ. ಆದ್ರೆ ಅದೇ ನಿಮ್ ತಂದೆನ ಉಳಿಸ್ಕೊಂಡಿದ್ದಕ್ಕೆ ನಿಮ್ಮ ಜೀವನ ಪರ್ಯಂತ ನೀವು ಸಂಕಟ ಪಡ್ಬೇಕಾಗತ್ತೆ. ಮೈಂಡೆಡ್. ಅಂದ್ರೆ ನಿಮ್ಮನ್ನ ಬಿಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀರಾ? ಯಾಕೆ ಅಂತೀನಿ? ಯಾಕೆಂತ ನಿರ್ಧಾರ? ಪ್ರೀತಿ, ಕರ್ತವ್ಯ ಎರಡು ಒಂದೇ ಸೂರ್ಯನ ಕೆಳಗೆ ಯಾವತ್ತೂ ನೆಮ್ಮದಿಯಿಂದ ಇರಕ್ಕಾಗಲ್ಲ ಅಂತ ಇವತ್ತು ನನಗೆ ಗೊತ್ತಾಯ್ತು. ಒಂದ್ ಕಡೆ ಕಾನೂನ್ನ ತಮ್ಮ ಕಪಿ ಮುಷ್ಟಿಲಿ ಇಟ್ಕೊಂಡು ಆಟ ಆಡ್ಸೋದು ದೊಡ್ಡ ಮನುಷ್ಯರು, ಇನ್ನೊಂದ್ ಕಡೆ ತಮ್ಮ ರಕ್ಷಾ ಕವಚ ಅಂತ ಆ ರಕ್ಷಕರ ಸಂಸಾರನ ಆಹುತಿ ತಗೊಳಕ್ ಸಿದ್ಧವಾಗಿರೋ ರೌಡಿಗಳು, ಕೊಲೆಗಾರರು. ಇವೆರಡರ ಮಧ್ಯೆ ಜನರ ರಕ್ಷಣೆ ಹೊತ್ತ ಸಹಾಯಕ ಪೊಲೀಸ್ ಸಿಪಾಯಿಗಳು. ಈ ವ್ಯೂಹನ ಭೇದಿಸೋಕೆ, ಹಿಂಸೆ, ಸುಲಿಗೆ, ಕೊಲೆ ಅಂತ ಅನ್ಯಾಯಗಳನ್ನ ಸಂಪೂರ್ಣವಾಗಿ ಅಳಿಸಾಕಕ್ಕೆ ಯಾವುದೇ ವೀಕ್ನೆಸ್ ಇಲ್ಲದೆ ಬದುಕಬೇಕು ಅಂತ ಈ ತೀರ್ಮಾನ ಮಾಡಿದ್ದೀನಿ. ಆವೇಶದಲ್ಲಿ ಯಾವ್ಯಾವ್ದೋ ತೀರ್ಮಾನಕ್ಕೆ ಬರ್ಬೇಡಿ ಅಂತೀನಿ. ನಾನ್ ತಪ್ಪು ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸಿದ್ರೆ ನನಗೆ ಶಿಕ್ಷೆ ಕೊಡಿ, ಅನುಭವಿಸ್ತೀನಿ. ಆದ್ರೆ ನನ್ನಿಂದ ದೂರ ಹೋಗ್ತೀನಿ ಅನ್ನೋ ಮಾತು ಮಾತ್ರ ಹೇಳ್ಬೇಡಿ. ಇನ್ಮೇಲೆ ನೀವ್ ಹೇಳ್ದಾಗ ಕೇಳ್ಕೊಂಡಿರ್ತೀನಿ. ಅಪ್ಪಿತಪ್ಪಿನು ನಿಮ್ ಕರ್ತವ್ಯದಲ್ಲಿ ನಾನ್ ತಲೆ ಹಾಕಲ್ಲ. ಕೇವಲ ನಿಮ್ ಹೆಂಡತಿಯಾಗಿದ್ದು ಬಿಡ್ತೀನಿ. ಒಡೆದೋದ ಕನ್ನಡಿಯಲ್ಲಿ ಮುಖ ನೋಡ್ಕೊಳಕ್ ನಾನು ಇಷ್ಟಪಡೋನಲ್ಲ. ಐ ಆಮ್ ಸಾರಿ. It's better we part as friends. ನೋ, ಸಾಧ್ಯ ಇಲ್ಲ. ಅದು ನನ್ನಿಂದ ಖಂಡಿತ ಸಾಧ್ಯ ಇಲ್ಲ ಅಂತಾನೆ. ನನ್ನ ಉಸಿರಲ್ಲಿ ಉಸಿರಾಗಿರೋ ನಿಮ್ಮನ್ನ ಯಾರೋ ಬೀದಿ ಸಿಗೋ ಫ್ರೆಂಡ್ ಹಾಗೆ ಕೈ ಕುಲ್ಕಿ ಹೇಗೋಗ್ಲಿ ಅಂತಾನೆ, ಹೇಗೋಗ್ಲಿ? ಹಲೋ, ನಾನ್ ಸಹ ಸುಧೀರ್ ಮಾತಾಡ್ತಾ ಇರೋದು ಆಸ್ಪತ್ರೆಯಿಂದ. ಚಂದ್ರು ವೈಫ್ ತೀರ್ಕೊಂಡ್ರು ಸರ್. ಹೊಂದ್ಕೊಳ್ಳಿ ಅಂತೀನಿ. ಎಲ್ಲಿ ಹೋಗ್ತಿದ್ದೀರಿ? ನಿಮ್ ಜೊತೆ ನಾನು ಬರ್ತೀನಿ. ನಾನು ಒಂಟಿಯಾಗಿ ಹೋಗಕ್ಕೆ ಇಷ್ಟಪಡೋನು. ಗುಡ್ ಬೈ. ಅಂತೀನಿ. For more updates, like, comment, subscribe to our channel.